ಚೌಕ 5 ದಿನಕ್ಕೆ 6 ಕೋಟಿ ಬಾಕ್ಸ್ ಆಫೀಸ್ ಬ್ಯಾಂಗ್. ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಯಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. 5 ಭಾಷೆಗಳಿಂದ ರೀಮೇಕ್ಗೆ ಡಿಮ್ಯಾಂಡ್. ಪಾರ್ಟಿ ನೈಟ್ ಫುಲ್ಲು ಇರಲಿ ಒಮ್ಮೆ ನಾಚೋ, ಪಾರ್ಟಿ ನೈಟ್ ಫುಲ್ಲು. ಕಳೆದ ವಾರ ತೆರೆಕಂಡ ಸ್ಯಾಂಡಲ್ವುಡ್ನ ಮಲ್ಟಿ ಸ್ಟಾರ್ ಚೌಕಾಗೆ ಎಲ್ಲೆಡೆಯಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಪ್ರಿಯರು ಚಿತ್ರವನ್ನ ಮೆಚ್ಚುವುದರ ಜೊತೆಗೆ ವಿಮರ್ಶಕರಿಂದಲೂ ಪ್ರಶಂಸೆಗಳ ಸುರಿಮಳೆಯಾಗ್ತಾ ಇದೆ. ದ್ವಾರಕೀಶ್ ನಿರ್ಮಾಣದ 50ನೇ ಚಿತ್ರ, ತರುಣ್ ಸುಧೀರ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂದಿನ ಜಮಾನದ ಡಿಫರೆಂಟ್ ಸ್ಟೋರಿ ಲೈನ್ ಇರೋ ಫ್ರೆಶ್ ಸಬ್ಜೆಕ್ಟ್ ಅನ್ನೋದು ಚಿತ್ರಕ್ಕೆ ಪ್ಲಸ್ ಆಗಿದೆ. ಹೌದು, ವಿಭಿನ್ನ ಕಥಾಹಂದರದ ಚೌಕ ಪ್ರಜ್ವಲ್, ಪ್ರೇಮ್, ದಿಗಂತ್ ಮತ್ತು ವಿಜಯ್ ರಾಘವೇಂದ್ರ ತಾರಾಗಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕಮಾಲ್ ಮಾಡ್ತಾ ಇದೆ. ರಿಲೀಸ್ ಆದ 5 ದಿನದಲ್ಲಿ ಬರೋಬ್ಬರಿ 6 ಕೋಟಿ ಗ್ರಾಸ್ ದಾಖಲೆ ಕಲೆಕ್ಷನ್ ಮಾಡೋ ಮೂಲಕ ಬಾಕ್ಸ್ ಆಫೀಸ್ ಬ್ಯಾಂಗ್ ಮಾಡ್ತಿದೆ. ಕ್ಷತ್ರಿಯನಾಗು, ಶೂದ್ರ ವೈಶ್ಯನೆಯಾಗು, ದುಡಿದು ಗಳಿಸಿಗೆ ನಾಡರುವಾಗು, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೆಯಾಗು, ಚಾರ್ವಾಕನೆಯಾಗು, ಭೋಗ ಬಯಸಿಗೆ ನಾಡರುವಾಗು, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಮೈಸೂರು ಟಾಕೀಸ್ ಬ್ಯಾನರ್ನ ಜಾಕ್ ಮಂಜು ವಿತರಣೆಯಲ್ಲಿ 214 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದ ಚೌಕ ಅಷ್ಟೂ ಥಿಯೇಟರ್ನಲ್ಲಿ ಯಶಸ್ವಿ 2ನೇ ವಾರದತ್ತ ಮುನ್ನುಗ್ತಾ ಇದೆ. ಅರ್ಧಮರ್ಧ ಕಾಗದ ಬಂದು ನೀನೇ ಪೂರ್ತಿಗೊಳಿಸುವಾಗದ. ಒನ್ಸ್ ಅಗೇನ್ ನನ್ನ ಫ್ರೆಂಡ್ ತರುಣ್, ಡೈರೆಕ್ಟರ್ ಆಫ್ ದ ಮೂವಿ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವೇನೇ ಕಷ್ಟಪಟ್ಟು ಎಫರ್ಟ್ ಹಾಕಿ ನಾವು ಸಿನಿಮಾ ಮಾಡಿದ್ರು ಅದನ್ನು ಚೆನ್ನಾಗಿ ತೋರಿಸೋಂಥ ಒಬ್ಬ ಡೈರೆಕ್ಟರ್ ಬೇಕು. ಆ ವಿಷಯದಲ್ಲಿ ತರುಣ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ ನಾನು ತೋರಿಸಿದ್ದಾನೆ. ಚೌಕ ಒಂದು ಯಶಸ್ವಿಯಾಗಿ ಓಡ್ತಾ ಇರೋ ಸಿನಿಮಾ, ಅದರಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಜೊತೆಗೆ ದ್ವಾರಕೀಶ್ ಅವರ 50ನೇ ಬ್ಯಾನರು ಅಂದರೆ ಅದು ತುಂಬ ವಿಶೇಷವಾಗಿರೋ ಚಿತ್ರ. ಅಂದರೆ ಅವರಿಗೂ ಕೂಡ ನಮಗೂ ಕೂಡ ಅಂಥ ಒಂದು ದೊಡ್ಡ ಬ್ಯಾನರಲ್ಲಿ ಅವಕಾಶ ಸಿಕ್ಕಿರೋದು ನಮ್ಮದು ಬಹುಶಃ ಹಿಂದಿನ ಜನ್ಮದ ಪುಣ್ಯನೋ ಏನೂ ಗೊತ್ತಿಲ್ಲ, ಒಟ್ಟು ನಮ್ಮ ಭಾಗ್ಯ. ಇನ್ನು ಈ ಸಕ್ಸಸ್ ಅನ್ನ ಹಂಚಿಕೊಳ್ಳೋಕೆ ಚಿತ್ರತಂಡ ಇತ್ತೀಚೆಗೆ ಸಕ್ಸಸ್ ಮೀಟ್ ಕರೆದಿತ್ತು. ಅಲ್ಲಿ ನಿರ್ಮಾಪಕ ಯೋಗೀಶ್, ಹಿರಿಯ ನಟ ದ್ವಾರಕೀಶ್ಗೆ ವಿತರಕ ಜಾಕ್ ಮಂಜು ಮತ್ತು ಇಡೀ ಚಿತ್ರತಂಡ ಸಾಥ್ ಕೊಟ್ಟಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದ್ವಾರಕೀಶ್ ತಮ್ಮ 55 ವರ್ಷಗಳ ಸಿನಿ ಜರ್ನಿಯನ್ನ ಮೆಲುಕು ಹಾಕಿದ್ರು. 18 ವರ್ಷ ಹಳ್ಳ, ನನ್ನ ಬದುಕಿನ ಹಳ್ಳ ಇಲ್ಲದಿದ್ದ ಪಕ್ಷದಲ್ಲಿ ದ್ವಾರಕೀಶ್ 100 ಸಿನಿಮಾವನ್ನ ಮಾಡ್ತಿದ್ದ. ಇನ್ನೂ ಒಂದು ನನಗೆ ಬಹಳ ತೊಂದರೆ ಆಗಬೇಕು, ಸ್ಪೀಡ್ ಆಗಿದೆ. ನಾನು ಇವನಿಲ್ಲ ಅಂದ್ರೆ ಅವನಾಕ್ವೆ, ಅವನಿಲ್ಲ ಅಂದ್ರೆ ಇವನಾಕ್ವೆ ಸಿನಿಮಾ ತೆಗಿತಾನೆ ಇರೋದು. ವರ್ಷಕ್ಕೆ 5 ಸಿನಿಮಾ ನಾನು ಮಾಡಿದ್ದೀನಿ. ಅದರಲ್ಲಿ ಒಂದು ಹಿಂದಿ, ಒಂದು ತಮಿಳು, 3 ಕನ್ನಡ ಸಿನಿಮಾಗಳನ್ನು ಮಾಡಿ. ಆ ಸ್ಪೀಡಲ್ಲಿ ಇದ್ದಾಗ ಒಬ್ಬ ಹೀರೋಗಳನ್ನ ಹಾಕಿ ಸಿನಿಮಾ ಮಾಡ್ತಿದ್ದಾಗ ಅದಕ್ಕೆ ಹೇಳೋದು ಲಕ್, ಫೇಟ್. ಶಂಕರ್ ನಾಗ್ ಐ ಲಾಸ್ಟ್. ಶಂಕರ್ ನಾಗು ನನ್ನ ಸಿನಿಮಾಕ್ಕೆ ಮತ್ತೊಬ್ಬ ದೊಡ್ಡ ಹೀರೋ ಆಗಿದ್ದ. ಅವನಿಟ್ಟು ನ್ಯಾಯ ಏನಿದೆ ಅಂತ ಒಂದು ಸಿನಿಮಾ ಮಾಡಿ ಸಿಲ್ವರ್ ಜೂಬ್ಲಿ ಮಾಡಿದ್ರು. ಸದ್ಯ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕಮರ್ಷಿಯಲ್ ಹಿಟ್ ಆಗಿರೋ ಚೌಕ ಮೇಲೆ ಪರಭಾಷಾ ನಿರ್ಮಾಪಕರ ಕಣ್ಣು ಬಿದ್ದಿದೆ. ಹಿಂದಿ, ಮಲಯಾಳಂ, ತೆಲುಗು, ತಮಿಳು ಮತ್ತು ಭೋಜ್ಪುರಿ ಹೀಗೆ ಬರೋಬ್ಬರಿ 5 ಭಾಷೆಗಳಿಂದ ಚೌಕ ರೀಮೇಕ್ ಹಕ್ಕುಗಳಿಗೆ ಡಿಮ್ಯಾಂಡ್ ಹೆಚ್ಚಿದೆ. ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಮತ್ತು ವಿನೂತನವಾಗಿದೆ ಚೌಕ ಸ್ಟೋರಿ ಲೈನ್. ಅದೇನೇ ಇರಲಿ, ಚೌಕ ಸಿನಿಮಾದಿಂದ 4 ಸ್ಟಾರ್ಗಳಿಗೆ ದೊಡ್ಡ ಬ್ರೇಕ್ ಸಿಕ್ಕಿದಲ್ಲದೆ ಪಕ್ಕದ ಚಿತ್ರರಂಗಗಳು ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತಾಗಿದೆ. ಇನ್ನು ದೊಡ್ಡ ತಾಂತ್ರಿಕ ವರ್ಗದ ಕೈಚಳಕ ಇರೋ ಚೌಕ ಅದರ ಪ್ರತಿಫಲವನ್ನ ಅದೇ ರೇಂಜ್ಗೆ ಪಡಿತಾ ಇದೆ.
ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ9. ಸಂಭ್ರಮ ಜೊತೆಯ ಬಯಸುತ್ತ ಪ್ರತಿಯ ನಿಮಿಷವನು ನಿಮಿಷವನು